ಆಲ್ಕೋಹಾಲ್ ಎಷ್ಟು ಪ್ರಮಾಣದಲ್ಲಿ ಸೇಫು ಅಂತ ಅನ್ನೋದಾದ್ರೆ, ಅಥವಾ ಯಾವ ರೀತಿ ಆ ರುಟೀನ್ ಇಟ್ಕೊಂಡ್ರೆ ನಮಗೆ ಆರೋಗ್ಯಕ್ಕಾಗ್ಲಿ ನಮ್ಮ ಬಡ್ಜೆಟ್ಗಾಗ್ಲಿ ಫ್ರೆಂಡ್ಲಿ ಅಂತ ಅಂದ್ರೆ, ಏನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ರೆ ಮಾತ್ರ ಕುಡಿಬೇಕು. ಎಕ್ಸಾಂಪಲ್, ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇರುತ್ತೆ, ಅಥವಾ ಎಲ್ಲೋ ಗೋವಾಗೋ ಟ್ರಾವೆಲ್ ಮಾಡಿರ್ತೀರಾ, ಮಂಗಳೂರಿಗೋ ಎಲ್ಲೋ ಹೋದಾಗ ಆ ಟೈಮಲ್ಲಿ, ಅಥವಾ ಬ್ಯಾಚುಲರ್ಸ್ ಪಾರ್ಟಿ ಇರುತ್ತೆ ಈ ಟೈಮಲ್ಲಿ, ಅಥವಾ ಆಫ್ಟರ್ ಅ ಲಾಂಗ್ ಟೈಮ್ ಫ್ರೆಂಡ್ನ ಮೀಟ್ ಮಾಡ್ತೀರಾ, ಈ ಟೈಮಲ್ಲಿ ಓಕೆ. ಆಫ್ಟರ್ ಅ ಲಾಂಗ್ ಟೈಮ್ ಅಂದ್ರೆ ಒಂದು 3 ವರ್ಷ 5 ವರ್ಷ ಆದ್ಮೇಲೆ ಗೆಟ್ ಟುಗೆದರ್ ತರ ಮಾಡ್ತಿರಲ್ಲ, ಆ ರೀತಿ ಒಂದ್ ವಾರದಿಂದ ಸಿಟ್ಟಿಂಗ್ ಆಗಿ ಕುಡ್ದಿದ್ರಲ್ಲ ನಿನ್ ಫ್ರೆಂಡ್ನ, ಆ ರೀತಿ ಎಕ್ಸ್ಕ್ಯೂಸಸ್ ಇಟ್ಕೊಂಡು ಆಫ್ಟರ್ ಒಂದ್ ವಾರ ಮೀಟ್ ಆಗ್ತಿದೀವಿ ಮತ್ತೆ ಸಿಟ್ಟಿಂಗ್ ಹಾಕದ ಅನ್ನೋದು ಅಲ್ಲ. ಈ ರೀತಿ ಅಪ್ರೂವ್ ಕುಡಿದ್ರೆ ಅದು ಅಡಿಕ್ಷನ್ ಆಗಲ್ಲ, ರೆಕ್ರಿಯೇಷನಲ್ ಪರ್ಪಸ್, ಎಂಜಾಯ್ಮೆಂಟ್ ಪರ್ಪಸ್ ಆಗುತ್ತೆ, ಲೈಫ್ ಎಂಜಾಯ್ ಮಾಡ್ದಂಗ ಆಗುತ್ತೆ, ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆಮೇಲೆ ಈ ರೀತಿ ಇನ್ಸಿಡೆಂಟ್ಸ್ ವರ್ಷದಲ್ಲಿ 3 ಸತಿನೋ 6 ಸತಿನೋ ಬರೋದು. ಸೊ ಇವಾಗ ನೀವು ಅಪ್ರೂಪ್ ಕುಡಿತಿರೋದ್ರಿಂದ ಕಡಿಮೆ ಕ್ವಾಂಟಿಟಿ ಆಲ್ಕೋಹಾಲ್ ಕುಡಿದ್ರು ಚೆನ್ನಾಗೆ ತಲೆಗೇರುತ್ತೆ, ಆ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ, ಆರೋಗ್ಯನೂ ಹಾಳಾಗಲ್ಲ, ಎಂಜಾಯ್ಮೆಂಟು ಆಗುತ್ತೆ.